ಎಸ್, ಇನ್ನು ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳದ ವಿಚಾರ. ತಮ್ಮ ನೀಚತನ ಹೊರಗಡೆ ಬಂದ್ರು, ತಮ್ಮ ಹುನ್ನಾರ ಬಟಾ ಬಯಲಾದ್ರು ಬಂಡತನ ಮಾತ್ರ ಇವ್ರುಗಳು ಬಿಡ್ತಾ ಇಲ್ಲ. ಧರ್ಮದ್ರೋಹಿಗಳ ಬಣ್ಣ ಬಯಲಾದ್ರು ಬಂಡತನ ಬಿಡ್ತಾ ಇಲ್ಲ. ಬುರುಡೆ ಸತ್ಯ ಬಯಲಾದ್ರು ಮತ್ತೆ ಮತ್ತೆ SIT ಶೋಧಕ್ಕೆ ಒಬ್ರಲ್ಲ ಒಬ್ರು ಅರ್ಜಿ ಹಾಕ್ತಾನೆ ಇದ್ದಾರೆ. ಬಂಗ್ಲೆಗುಡ್ಡೆಯಲ್ಲಿ ಶೋಧಕ್ಕೆ ಸೌಜನ್ಯ ಮಾವ ವಿಠಲಗೌಡ ಮನವಿ ಮಾಡ್ಕೊಂಡಿದ್ದಾನೆ. ಬುರುಡೆ ತಂದು ಕೊಟ್ಟಿದ್ದಲ್ದೆ ಪುನಃ ಅಲ್ಲಿ ಶೋಧ ಮಾಡಿ ಅಂತ ಹೇಳಿದಾನೆ. ಬಂಗ್ಲೆಗುಡ್ಡದಲ್ಲಿ ಶೋಧದ ವೇಳೆ ತಲೆ ಬುರುಡೆಗಳು ಪತ್ತೆಯಾಗಿದ್ದಾವೆ. ನಿನ್ನೆ ಪತ್ತೆಯಾದ 5 ತಲೆ ಬುರುಡೆಗಳು ಪುರುಷರದ್ದು ಅನ್ನೋ ಮಾಹಿತಿ ಇದೆ. ಪತ್ತೆಯಾದ ಬುರುಡೆ ಮತ್ತು ಮೂಳೆಗಳನ್ನ FSL ತನಿಖೆಗೆ ರವಾನಿಸಲಾಗಿದೆ. ಇವತ್ತು ಸಹ 2 ತಲೆ ಬುರುಡೆ ಮತ್ತು ಮೂಳೆಗಳು ಪತ್ತೆಯಾಗಿದ್ದಾವೆ. ಆಕ್ಚುಯಲ್ ಪಾಯಿಂಟ್ ಇರೋದೇನು? ಅತ್ಯಾಚಾರ ಮಾಡಿದ್ರು, ಆ ಹೆಣಗಳನ್ನ ತಗೊಂಡು ಬಂದು ನಾನು ಹೂತಾಕಿದ್ದೆ ಅಂತ ಚಿನ್ನಯ್ಯ ಹೇಳಿತ್ತು. ಬಟ್ ಇಲ್ಲಿ ಅಲ್ಲೊಂದಷ್ಟು ಹುಡುಕಿ ಇಲ್ಲೊಂದಷ್ಟು ಹುಡುಕಿ ತಲೆ ಬುರುಡೆ ಸಿಗುತ್ತೆ ಅಂತ ಹೇಳಿದಾಗ ಅಲ್ಲಿ ಯಾರೋ ಬಂದು ಸತ್ತಿರ್ಬೋದು, ಅಥವಾ ವಾಮಾಚಾರ ಮಾಡಿರ್ಬೋದು, ಅಥವಾ ಬೇರೆ ಇನ್ನೇನೋ ಆಗಿರ್ಬೋದು. SITಗೆ ಟಾಸ್ಕ್ ಮೇಲೆ ಟಾಸ್ಕ್ ಕೊಡ್ತಾನೆ ಇದ್ದಾರೆ ನೋಡಿ. ಮೂಳೆಗಳು ಮತ್ತು ತಲೆ ಬುರುಡೆಗಳನ್ನ ಎತ್ಕೊಂಡು ಹೋಗ್ತಾರೆ. SIT ಶೋಧದ ವೇಳೆ ಬಂಗ್ಲೆಗುಡ್ಡೆಯಲ್ಲಿ ಒಂದು ID ಕಾರ್ಡ್ ಕೂಡ ಸಿಕ್ಕಿದೆ. ಪೊನ್ನಂಪೇಟೆಯ ಅಯ್ಯಪ್ಪ ಅನ್ನೋರ ID ಕಾರ್ಡ್ ಅದು. ಮೇ 18, 2017ರಂದು ಮೈಸೂರಿನ ಆಸ್ಪತ್ರೆಗೆ ಅಂತ ತೆರಳಿದ್ದು ಟಿ ಶೆಟ್ಟಿಗೆರೆ ಗ್ರಾಮದ ಉಳುವಂಗಡ ಅಯ್ಯಪ್ಪ ಅನ್ನೋರು ಹೋಗಿದ್ರು ಅಲ್ಲಿಗೆ. ಅಯ್ಯಪ್ಪ ನಾಪತ್ತೆ ಬಗ್ಗೆ ಕುಟುಂಬಸ್ಥರು ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡಿದ್ರು. ಇದೀಗ SIT ಶೋಧದ ವೇಳೆ ಬಂಗ್ಲೆಗುಡ್ಡೆಯಲ್ಲಿ ಅವರ ID ಕಾರ್ಡ್ ಪತ್ತೆಯಾಗಿದೆ. ಅವ್ರು ಬಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ಬೋದು, ಇಲ್ಲಿ ಬಂದು ಸಾವನ್ನಪ್ಪಿರಬಹುದು. ಅದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಧರ್ಮಸ್ಥಳದ ವಿಚಾರ, ಧರ್ಮದ್ರೋಹಿಗಳ ಬಣ್ಣ ಬಯಲಾಗಿದೆ, ಇವರ ಕುತಂತ್ರಗಳು ಹೊರಗಡೆ ಬಂದಾಗಿದೆ. ಇಷ್ಟಾದ್ರೂ ಕೂಡ ಒಬ್ರಲ್ಲ ಒಬ್ರು SITಗೆ ಅರ್ಜಿಗಳನ್ನು ಹಾಕ್ತಾನೆ ಇದ್ದಾರೆ, ಅಲ್ಲಿ ತನಿಖೆ ಮಾಡಿ ಅಂತ. ಈಗ ಸೌಜನ್ಯ ಮಾವ ವಿಠಲಗೌಡನ ಮನವಿಯಂತೆ ಬಂಗ್ಲೆಗುಡ್ಡೆಯಲ್ಲಿ ಈಗ ಮತ್ತೆ SIT ಶೋಧಕ್ಕೆ ಇಳಿದಾಗ ಒಂದಷ್ಟು ತಲೆಬುರುಡೆಗಳು ಸಿಕ್ಕಿದಾವೆ. ಅದು ಪುರುಷರದ್ದು ಅಂತ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿದೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ, ಅಪ್ಡೇಟ್ಸ್ ಏನಿದೆ ಆನಂದ್? ಖಂಡಿತವಾಗ್ಲೂ ಸಿಂಧರ, ಧರ್ಮಸ್ಥಳ ಹಾಗೆ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ, ಅಲ್ಲಿ ದೌರ್ಜನ್ಯ ಎಸಗಿ ಹತ್ಯೆ ಮಾಡಿ ಮಹಿಳೆಯರ ಒಂದು ಶವಗಳನ್ನ ಊತಿಡ್ಲಾಗಿದೆ ಅನ್ನೋ ಆರೋಪಗಳನ್ನ ಮಾಡ್ತಾ ಇದ್ರು. ಅದು ಸಂಬಂಧಪಟ್ಟಂತೆ ಹಿಂದೆ ಚಿನ್ನಯನ್ನ ದುರ್ಬಳಕೆ ಮಾಡಿಕೊಂಡು ತಲೆಬುರುಡೆಗಳನ್ನ ತೆಗಿತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ಅದೆಲ್ಲವೂ ಕೂಡ ಬೋಗಸ್ ಅನ್ನೋದು ವಿಚಾರಗಳು ಗೊತ್ತಾಯಿತು. ತದನಂತರ ವಿಠಲ್ಗೌಡ ಒಂದು ವಿಡಿಯೋನ ಬಿಡುಗಡೆ ಮಾಡಿ ಅಲ್ಲಿ ಮೂಳೆಗಳಿದಾವೆ, ತಲೆಬುರುಡೆಗಳಿದಾವೆ ಅನ್ನೋದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದರಂತೆ ನಿನ್ನೆಯಿಂದ SIT ಅಧಿಕಾರಿಗಳು, FSL ಹಾಗೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ತೆರಳಿ ಬಂಗ್ಲೆಗುಡ್ಡವನ್ನ ಶೋಧನೆಯನ್ನ ಮಾಡಿದ್ದಾರೆ. ನಿನ್ನೆ 5 ತಲೆಬುರುಡೆಗಳು ಹಾಗೆ ಮೂಳೆಗಳು ಸಿಕ್ಕಿತ್ತು. ಅದೆಲ್ಲವೂ ಕೂಡ ಪುರುಷರದ್ದು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಮಧ್ಯಾಹ್ನದವರೆಗೂ ಕೂಡ SIT ಅಧಿಕಾರಿಗಳು ಶೋಧವನ್ನ ಮಾಡಿ ಮತ್ತೆರಡು ತಲೆಬುರುಡೆಯನ್ನ ಹೊರತೆಗೆದಿದ್ರು. ಅದು ಕೂಡ ಪುರುಷರದ್ದೇ ಅಂತ ಗೊತ್ತಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋ ಒಂದು ವಿಚಾರ ಏನಿದೆ ಅದೆಲ್ಲವೂ ಕೂಡ ಬುರುಡೆ ಅನ್ನೋದು ಈಗ ಸಾಬೀತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಪ್ರಾಥಮಿಕ ವರದಿಯಲ್ಲಿ ಅದೆಲ್ಲವೂ ಕೂಡ ಪುರುಷರದ್ದು ಅಂತ ಗೊತ್ತಾಗಿದೆ. ಇದೇ ಅಲ್ಲದೆ ಆ ಒಂದು ಅಸ್ಥಿ ಪಂಜರಗಳೇನಿದೆ ಅದೆಲ್ಲವೂ ಕೂಡ ವಿಷ ಸೇವನೆಯಿಂದ ಆಗಿರ್ತಕ್ಕಂಥದ್ದು, ಕೆಲವು ನೇಣು ಬಿಗಿದಂತ ಒಂದು ಸ್ಥಿತಿಯಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಹಾಗೆ ನೋಡೋದಾದ್ರೆ ಯಾರೋ ಈ ಒಂದು ಧರ್ಮಸ್ಥಳವನ್ನ ನಾವು ದಕ್ಷಿಣ ಕಾಶಿ ಅಂತಾನೆ ಕರಿತೀವಿ. ಇಲ್ಲಿ ಮೋಕ್ಷವನ್ನ ಪಡೆಯೋದಕ್ಕೆ ಇಲ್ಲಿ ಪ್ರಾಣ ತ್ಯಾಗವನ್ನು ಹಲವಾರು ಮಾಡ್ಕೊಳ್ತಾರೆ, ಮತ್ತೆ ಕೆಲವರು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ ಒಂದು ನಿದರ್ಶನಗಳು ಇರ್ತಕ್ಕಂಥದ್ದು. ಹೀಗಾಗಿ ಈ ರೀತಿಯೇ ಅವರು ಕೂಡ ಸಾವನ್ನಪ್ಪಿರಬಹುದು ಅನ್ನೋ ಒಂದು ವಿಚಾರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ FSLಗೆ ಎಲ್ಲ ಒಂದು ಸ್ಯಾಂಪಲ್ ಅನ್ನ ಕಳಿಸಲಾಗಿದೆ. ಕೆಲವೇ ದಿನಗಳಲ್ಲಿ ವರದಿ ಕೂಡ ಬರುತ್ತೆ. ಆಗ ವೈಜ್ಞಾನಿಕವಾಗಿಯೇ ಈ ಒಂದು ಸತ್ಯಾಂಶ ಏನಿದೆ ಅನ್ನೋದು ಎಲ್ಲರ ಮುಂದೆ ಬರುತ್ತೆ. ಸದ್ಯ ಧರ್ಮಸ್ಥಳದ ವಿರುದ್ಧ ಹಂತವಾಗಿ ಯಾವ ರೀತಿ ಷಡ್ಯಂತ್ರವನ್ನ ಮಾಡ್ಕೊಂಡು ಬಂದಿದ್ರು ಎಲ್ಲವೂ ಕೂಡ ಈಗ ಬಟಾ ಬಯಲಾಗ್ತಾ ಇರ್ತಕ್ಕಂಥದ್ದು. ಸದ್ಯ SIT ಅಧಿಕಾರಿಗಳು ಕೂಡ FSL ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಆ FSL ರಿಪೋರ್ಟ್ ಬಂದ ನಂತರ ಮುಂದೆ ಯಾವ ರೀತಿ ತನಿಖೆಯನ್ನ ಮಾಡಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಅವರು ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥದ್ದು. ಈ ಕಡೆ ವಿಠಲ್ಗೌಡ ವಿಡಿಯೋ ಹರಿಬಿಟ್ಟ ನಂತರ ಅವರ ಸಂಬಂಧಿಕರೇ ಆಗಿರ್ತಕ್ಕಂಥ ಪುರಂದರ ಮತ್ತೆ ತುಕಾರಾಮ್ ಅನ್ನೋರೇನಿದ್ದಾರೆ ಅವರು ಕೂಡ ಹೈಕೋರ್ಟ್ಗೆ ಅರ್ಜಿಗಳನ್ನ ಹಾಕೊಂಡಿದ್ದಾರೆ. ನಾವು ಕೂಡ ಶವಗಳನ್ನ ಊತಿರ್ತಕ್ಕಂಥದ್ದನ್ನ ನೋಡಿದೀವಿ, ಅಲ್ಲಿ ಮೂಳೆಗಳನ್ನ ನೋಡಿದೀವಿ, ನಮ್ಮ ಒಂದು ಅರ್ಜಿಯನ್ನು ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡ್ಬೇಕು ಯಾವ ಒಂದು ಹಂತಕ್ಕೆ ಹೋಗಿ ತಲುಪುತ್ತೆ ಅಂತ. ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.